ನಿಮ್ಮ ಈ ಹೇಳಿಕೆ ನಾವು ಯತ್ನಾಳ್ ಅವರಿಗೆ ಪರೋಕ್ಷ ಬೆಂಬಲ ಅಂತ ಹೇಳ್ಬೋದಾ? ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂಥವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂಥವ್ರು. ಇವತ್ತು ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನು ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ನೀರಾಗಿಬಿಟ್ಟಿದ್ದಾವ. ಇಂಥ ಸಂದರ್ಭದಲ್ಲಿ ಜನರ ಜನಜಾಗೃತಿ ಯಾತ್ರೆ ಆಗಬೇಕು, ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋಂಥ ಕಾರಣದಿಂದ 2ನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರಲ್ಲಿ 7ನೇ ತಾರೀಕಿನಿಂದ ಮತ್ತೆ ಪುನಃ ರಾಜ್ಯದಾದ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂಥ ಕೆಲಸ. ನಿಮ್ಮ ಈ ಹೇಳಿಕೆ ನಾವು ಯತ್ನಾಳ್ ಅವರಿಗೆ ಪರೋಕ್ಷ ಬೆಂಬಲ ಅಂತ ಹೇಳ್ಬೋದಾ? ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂಥವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂಥವ್ರು. ಇವತ್ತು ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನು ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ನೀರಾಗಿಬಿಟ್ಟಿದ್ದಾವ. ಇಂಥ ಸಂದರ್ಭದಲ್ಲಿ ಜನರ ಜನಜಾಗೃತಿ ಯಾತ್ರೆ ಆಗಬೇಕು, ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋಂಥ ಕಾರಣದಿಂದ 2ನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರಲ್ಲಿ 7ನೇ ತಾರೀಕಿನಿಂದ ಮತ್ತೆ ಪುನಃ ರಾಜ್ಯದಾದ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂಥ ಕೆಲಸ. ನಿಮ್ಮ ಈ ಹೇಳಿಕೆ ನಾವು ಯತ್ನಾಳ್ ಅವರಿಗೆ ಪರೋಕ್ಷ ಬೆಂಬಲ ಅಂತ ಹೇಳ್ಬೋದಾ? ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂಥವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂಥವ್ರು. ಇವತ್ತು ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನು ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ನೀರಾಗಿಬಿಟ್ಟಿದ್ದಾವ. ಇಂಥ ಸಂದರ್ಭದಲ್ಲಿ ಜನರ ಜನಜಾಗೃತಿ ಯಾತ್ರೆ ಆಗಬೇಕು, ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋಂಥ ಕಾರಣದಿಂದ 2ನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರಲ್ಲಿ 7ನೇ ತಾರೀಕಿನಿಂದ ಮತ್ತೆ ಪುನಃ ರಾಜ್ಯದಾದ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂಥ ಕೆಲಸ. ನಿಮ್ಮ ಈ ಹೇಳಿಕೆ ನಾವು ಯತ್ನಾಳ್ ಅವರಿಗೆ ಪರೋಕ್ಷ ಬೆಂಬಲ ಅಂತ ಹೇಳ್ಬೋದಾ? ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂಥವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂಥವ್ರು. ಇವತ್ತು ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನು ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ನೀರಾಗಿಬಿಟ್ಟಿದ್ದಾವ. ಇಂಥ ಸಂದರ್ಭದಲ್ಲಿ ಜನರ ಜನಜಾಗೃತಿ ಯಾತ್ರೆ ಆಗಬೇಕು, ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋಂಥ ಕಾರಣದಿಂದ 2ನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರಲ್ಲಿ 7ನೇ ತಾರೀಕಿನಿಂದ ಮತ್ತೆ ಪುನಃ ರಾಜ್ಯದಾದ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂಥ ಕೆಲಸ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.